ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಇವತ್ತಿನ ಕ್ಲಾಸ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆ ಅಂದರೆ ನಾವು ಡೈಲಿ ಲೈಫ್ನಲ್ಲಿ ಕನ್ನಡದಲ್ಲಿ ಮಾತಾಡುವಾಗ ಕೆಲವು ಸೆಂಟೆನ್ಸ್ಗಳನ್ನ ಈಸಿಯಾಗಿ ಏನೋ ಹೇಳಿಬಿಡ್ತೀವಿ. ಆದರೆ ಅವೇ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಮಾಡೋಕೆ ಹೋದರೆ ತುಂಬ ಕಷ್ಟ ಆಗುತ್ತೆ. ಈಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೆಲವು ಸೆಂಟೆನ್ಸ್ಗಳನ್ನ ತೋರಿಸ್ತೀನಿ. ಸೊ ಟ್ರೈ ಮಾಡಿ ನೋಡಿ ಅವುಗಳನ್ನ ನಾವು ಇಂಗ್ಲೀಷ್ನಲ್ಲಿ ಮಾಡಬಹುದಾ ಅಥವಾ ಹೇಗೆ ಹೇಳಬಹುದು ಅನ್ನೋದನ್ನು. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮ್ಗೆ ಇದನ್ನೇ ಹೇಳ್ಕೊಡ್ತಾ ಇದ್ದೀನಿ. ಕನ್ನಡದಲ್ಲಿ ನಾವು ತುಂಬ ಕಾಮನ್ ಆಗಿ ಯೂಸ್ ಮಾಡುವಂತಹ 10 ಸೆಂಟೆನ್ಸ್ಗಳನ್ನ ತಗೊಂಡಿದ್ದೀನಿ. ಸೊ ಅವುಗಳನ್ನ ಇಂಗ್ಲೀಷ್ನಲ್ಲಿ ಹೇಗೆ ಹೇಳಬೇಕು ಅನ್ನೋದನ್ನು ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ. ನೀವು ನನ್ನ ಚಾನಲ್ನಲ್ಲಿ ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಾ ಇದ್ದರೆ ವೀಡಿಯೋಗಳಿಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ರೀತಿ ಮಾಡಿದರೆ ಮಾತ್ರ ನಾನು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ಗೆ ಬರುತ್ತೆ. ಸೊ ನೀವು ಯಾವುದೇ ವೀಡಿಯೋ ಮಿಸ್ ಆಗೋದಿಲ್ಲ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಇದರ ಅವಶ್ಯಕತೆ ಇಲ್ಲ. ನಂಬರ್ 1, ಇಂದು ನನಗೆ ರಜೆ ಇದೆ. ಸೊ ನಾವು ಇದನ್ನು ಹೇಗೆ ಹೇಳಬೇಕು ಇಂಗ್ಲೀಷ್ನಲ್ಲಿ? ನೀವೇನಾದರೂ ಹಾಲಿಡೇ ಅನ್ನೋ ವರ್ಡ್ ಯೂಸ್ ಮಾಡಿದ್ರೆ ಅದು ಪ್ರಾಬಬ್ಲಿ ತಪ್ಪಾಗುತ್ತೆ. ಸೊ ಅದಕ್ಕೆ ನೀವು ಹೇಳಬೇಕು ಇಟ್ಸ್ ಮೈ ಡೇ ಆಫ್ ಟುಡೇ. ಇಟ್ಸ್ ಮೈ ಹಾಲಿಡೇ ಅನ್ನಬಾರ್ದು, ಇಟ್ಸ್ ಮೈ ಡೇ ಆಫ್ ಟುಡೇ. ಇದನ್ನು ನೀವು ಯಾವಾಗ ಯೂಸ್ ಮಾಡಬೇಕು ಅಂದರೆ ಕೇವಲ ನಿಮ್ಮ ಕಂಪನಿನಲ್ಲಿ, ಆಫೀಸ್ನಲ್ಲಿ ಅಥವಾ ನೀವು ಕೆಲಸ ಮಾಡ್ತಾ ಇರೋ ಆರ್ಗನೈಸೇಷನ್ನಲ್ಲಿ ರಜಾ ಇದ್ದಾಗ ಅಥವಾ ಕೇವಲ ನೀವು ರಜಾ ತಗೊಂಡಾಗ ಈ ಸೆಂಟೆನ್ಸ್ನ ನೀವು ಯೂಸ್ ಮಾಡಬೇಕು, ಇಟ್ಸ್ ಮೈ ಡೇ ಆಫ್ ಟುಡೇ. ಆ್ಯಂಡ್ ಕೆಲವು ಹಾಲಿಡೇಸ್ ಇರುತ್ತೆ, ಅದು ಎಲ್ಲರಿಗೂ ಇರುತ್ತೆ, ಅದು ಪಬ್ಲಿಕ್ ಆಗಿ ಎಲ್ಲರಿಗೂ ಇರುತ್ತೆ, ಆ ಸಿಟಿನಲ್ಲಿರುವಂಥ ಎಲ್ಲರಿಗೂ ಇರುತ್ತೆ, ಅಥವಾ ಪೂರ್ತಿ ಸ್ಟೇಟ್ ಅಥವಾ ಪೂರ್ತಿ ಇಂಡಿಯಾದಲ್ಲಿ ಹಾಲಿಡೇ ಇದ್ದರೆ ನೀವು ಆಗ ಈ ಸೆಂಟೆನ್ಸ್ನ ಯೂಸ್ ಮಾಡಬಾರ್ದು, ಅವಾಗ ಹಾಲಿಡೇ ಅಂತಲೇ ಹೇಳಬೇಕು. ಈ ಸಂಡೇಸ್, ಗೌರ್ಮೆಂಟ್ ಹಾಲಿಡೇಸ್ ಅಥವಾ ಮತ್ತೆ ಯಾವುದಾದ್ರೂ ಪಬ್ಲಿಕ್ ಹಾಲಿಡೇ ಇದ್ದಾಗ ಈ ಸೆಂಟೆನ್ಸ್ ಯೂಸ್ ಮಾಡಬಾರ್ದು. ಇದನ್ನು ಕೇವಲ ನಿಮ್ಮ ಆಫೀಸ್ ಅಥವಾ ಕಂಪನಿಗಳಲ್ಲಿ ಅವರಿಗೆ ಮಾತ್ರ ರಜಾ ಇದ್ದಾಗ ಅಥವಾ ಕೇವಲ ನಿಮಗೆ ರಜಾ ಇದ್ದಾಗ ಅಥವಾ ನೀವು ರಜಾ ತಗೊಂಡಾಗ ಈ ಸೆಂಟೆನ್ಸ್ನ ಯೂಸ್ ಮಾಡಿ. ಆ್ಯಂಡ್ ಇದನ್ನು ನೀವು ಪಾಸ್ಟ್ ಟೆನ್ಸ್ನಲ್ಲಿ ಹೇಳಬೇಕಂದ್ರೆ ಇಟ್ ವಾಸ್ ಮೈ ಡೇ ಆಫ್ ಯೆಸ್ಟರ್ಡೇ ಅಂತ ಹೇಳಿ. ಫ್ಯೂಚರ್ನಲ್ಲಿ ನಾಳೆಗೆ ಹೇಳಬೇಕಂದ್ರೆ ಇಟ್ ವಿಲ್ ಬಿ ಮೈ ಡೇ ಆಫ್ ಟುಮಾರೋ ಅಂತ ಹೇಳಿ. ಈ ಸೆಂಟೆನ್ಸ್ ನೋಡಿ, ನಿನ್ನ ಶರ್ಟ್ನ ಬಟನ್ ಬಿಚ್ಕೊಂಡಿದೆ. ಸೊ ಈ ರೀತಿ ಯಾರನ್ನಾದ್ರೂ ನೋಡಿದಾಗ ಅವ್ರ ಶರ್ಟ್ನ ಬಟನ್ ಬಿಚ್ಕೊಂಡಿದೆ ಅಂತ ನಿಮ್ಗೆ ಗೊತ್ತಾದಾಗ ನೀವು ಅವರಿಗೆ ಹೇಳಬೇಕು ನಿನ್ನ ಶರ್ಟ್ನ ಬಟನ್ ಬಿಚ್ಚಿಕೊಂಡಿದೆ. ಸೊ ಇದನ್ನು ನೀವು ಹೇಳಬೇಕು ಯುವರ್ ಶರ್ಟ್ ಈಸ್ ಅನ್ಬಟನ್ಡ್ ಅಂತ. ಸೊ ಇಲ್ಲಿ ಅನ್ಬಟನ್ಡ್ ಅನ್ನೋದು ಅಡ್ಜೆಕ್ಟಿವ್. ಬಟನ್ ಬಿಚ್ಚಿರುವಂತಹ ಒಂದು ಸ್ಟೇಟ್ಗೆ ಅನ್ಬಟನ್ಡ್ ಅಂತ ಹೇಳ್ತೀವಿ. ಇದೇ ರೀತಿ ನೀವು ಬಟನ್ ಇರುವಂಥ ಯಾವುದೇ ಒಂದು ಕ್ಲಾತ್ಗೂ ಕೂಡ ಹೇಳ್ಬೋದು. ರೈಟ್, ಯುವರ್ ಶರ್ಟ್ ಈಸ್ ಅನ್ಬಟನ್ಡ್ ಅಂದರೆ ಸೊ ಇದು ಪ್ರೆಸೆಂಟ್ನಲ್ಲೇ ಇದೆ. ಯುವರ್ ಶರ್ಟ್ ಈಸ್ ಅನ್ಬಟನ್ಡ್ ಅಂದರೆ ನಿನ್ನ ಶರ್ಟ್ನ ಬಟನ್ ಬಿಚ್ಚಿದೆ ಅಂತ. ನನ್ನ ಪೆನ್ನಲ್ಲಿ ಇಂಕ್ ಖಾಲಿ ಆಗಿದೆ ಅಂತ ನಾವೇನೋ ಹೇಳ್ಬಿಡ್ತೀವಿ. ಸೊ ಇಂಗ್ಲೀಷ್ನಲ್ಲಿ ನೀವು ಇದಕ್ಕೆ ಹೇಳಿ ಮೈ ಪೆನ್ ಈಸ್ ಔಟ್ ಆಫ್ ಇಂಕ್ ಅಂತ, ಅಥವಾ ಮೈ ಪೆನ್ ಈಸ್ ರನ್ನಿಂಗ್ ಔಟ್ ಆಫ್ ಇಂಕ್ ಅಂತ ಹೇಳ್ಬೋದು. ಅಂದರೆ ತುಂಬ ಎಂಡ್ ಮೂಮೆಂಟ್ನಲ್ಲಿ ನಿಮ್ಮ ಪೆನ್ನಲ್ಲಿ ಇಂಕ್ ಖಾಲಿ ಆಗ್ತಾ ಇದೆ ಅಥವಾ ಆಲ್ಮೋಸ್ಟ್ ಖಾಲಿ ಆಗಿದೆ ಅಂದರೆ ಆವಾಗ ಹೇಳಿ ಮೈ ಪೆನ್ ಈಸ್ ರನ್ನಿಂಗ್ ಔಟ್ ಆಫ್ ಇಂಕ್ ಅಂತ. ಅಥವಾ ಪೂರ್ತಿ ಖಾಲಿ ಆಗಿದೆ ಅಂದರೆ ನೀವು ಈ ರೀತಿ ಹೇಳ್ಬೋದು ಮೈ ಪೆನ್ ಈಸ್ ಔಟ್ ಆಫ್ ಇಂಕ್. ಕಾಲನ್ನು ಮ್ಯಾಟ್ಗೆ ಒರೆಸು. ಸೊ ಮನೆಯಲ್ಲಿ ನೀವು ಯಾರಿಗಾದರೂ ಹೇಳ್ತಿರ್ತಾರೆ ಕಾಲನ್ನು ಮ್ಯಾಟ್ಗೆ ಒರೆಸ್ಕೋ ಬಾಗಿಲ ಹತ್ರ ಅಂತ, ಅಥವಾ ನಿಮ್ಮ ಅಮ್ಮ ಅಥವಾ ನಿಮ್ಮ ಅಪ್ಪನೇ ನಿಮಗೆ ಹೇಳಿರ್ತಾರೆ ಕಾಲನ್ನು ಮ್ಯಾಟ್ಗೆ ಒರೆಸ್ಕೊಂಡು ಒಳಗೆ ಬಾ ಅಂತ. ಸೊ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಹೇಳಬೇಕು ವೈಪ್ ಯುವರ್ ಫೀಟ್ ಆನ್ ದ ಮ್ಯಾಟ್ ಅಂತ. ಫೀಟ್ ಅನ್ನೋದು ಇಲ್ಲಿ ಪ್ಲೂರಲ್, ಎರಡೂ ಬರುತ್ತೆ. ವೈಪ್ ಯುವರ್ ಫೀಟ್ ಅಂದರೆ ಕಾಲ್ಗಳನ್ನ ಒರೆಸ್ಕೋ, ಆನ್ ದ ಮ್ಯಾಟ್, ಮ್ಯಾಟ್ ಮೇಲೆ ಕಾಲ್ಗಳನ್ನ ಒರೆಸ್ಕೊಂಡು ಒಳಗೆ ಬಾ. ವೈಪ್ ಯುವರ್ ಫೀಟ್ ಆನ್ ದ ಮ್ಯಾಟ್ ಆ್ಯಂಡ್ ಕಮ್ ಇನ್ ಅಂತ ನೀವು ಹೇಳ್ಬೋದು. ನಿನ್ನ ಮೂಗನ್ನು ಶರ್ಟಿಂದ ಒರೆಸ್ಕೋಬೇಡ, ನೀವು ಯಾರಿಗಾದ್ರೂ ಹೇಳಿರ್ತೀರ ಅಥವಾ ನಿಮಗೆ ಯಾರಾದರೂ ಹೇಳಿರ್ತಾರೆ. ಎಕ್ಸಾಕ್ಟ್ಲಿ ಶರ್ಟಿಂದ ಒರೆಸ್ಕೊಳ್ಳೋದು ಅಂದರೆ ಶರ್ಟ್ನ ಸ್ಲೀವ್ಸಿಂದ ಒರೆಸ್ಕೊಳ್ತಿರ್ತಾರೆ. ನೀವು ನೋಡಿರ್ತೀರಲ್ವ, ಮಕ್ಕಳು ಆ ಥರ ಮಾಡ್ತಿರ್ತಾರೆ. ಅವಾಗ ನೀವು ಹೇಳ್ಬೋದು ಡೋಂಟ್ ವೈಪ್ ಯುವರ್ ನೋಸ್ ಆನ್ ದ ಸ್ಲೀವ್. ಡೋಂಟ್ ವೈಪ್ ಯುವರ್ ನೋಸ್ ಆನ್ ದ ಸ್ಲೀವ್. ಅಗೇನ್ ಇಲ್ಲಿ ವೈಪ್ ಅನ್ನೋದು ಒರೆಸೋದಕ್ಕೆ ಯೂಸ್ ಮಾಡುವಂಥ ವರ್ಡ್. ರೈಟ್, ಡೋಂಟ್ ವೈಪ್. ಈ ಹಿಂದೆ ಬಂದಿತ್ತಲ್ಲ ವೈಪ್ ಯುವರ್ ಫೀಟ್, ಆ್ಯಂಡ್ ಇಲ್ಲಿ ಬರ್ತಾ ಇದೆಯಲ್ಲ ಡೋಂಟ್ ವೈಪ್ ಯುವರ್ ನೋಸ್. ಸೊ ಇವೆರಡೂ ಕೂಡ ಇಂಪರೇಟಿವ್ ಸೆಂಟೆನ್ಸ್ಗಳು. ಗೊತ್ತಲ್ಲ, ಇಂಪರೇಟಿವ್ ಸೆಂಟೆನ್ಸ್ ಅಂದರೆ ವರ್ಬಿಂದ ಸ್ಟಾರ್ಟ್ ಆಗುತ್ತೆ ಅಥವಾ ಡೋಂಟ್ ಪ್ಲಸ್ ವರ್ಬಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಆಪೋಸಿಟ್ ಪರ್ಸನ್ಗೆ ನಾವು ಇನ್ಸ್ಟ್ರಕ್ಷನ್ ಕೊಡುವಾಗ ಯೂಸ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ಅದೇ ಇದೆ, ಡೋಂಟ್ ವೈಪ್ ಯುವರ್ ನೋಸ್, ನಿನ್ನ ಮೂಗನ್ನು ಒರೆಸ್ಕೋಬೇಡ ಅಥವಾ ಒರೆಸ್ಬೇಡ ಆನ್ ದ ಸ್ಲೀವ್. ಅಂದರೆ ಮಕ್ಕಳು ಏನು ಮಾಡ್ತಾರೆ, ಶರ್ಟ್ ಸ್ಲೀವ್ಸಿಂದ ನಾರ್ಮಲಾಗಿ ಒರೆಸ್ಕೊಳ್ತಾರೆ. ನಾವು ಕನ್ನಡದಲ್ಲಿ ಏನೋ ಆ ರೀತಿ ಹೇಳ್ತೀವಿ, ಬಟ್ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕಾಗುತ್ತೆ. ಅವಳು ಯಾವ ಡ್ರೆಸ್ ಹಾಕ್ಕೊಂಡಿದ್ಲು ಅಥವಾ ಯಾವ ಬಟ್ಟೆ ಹಾಕ್ಕೊಂಡಿದ್ಲು ಅನ್ನೋದನ್ನು ನಾವು ಕೇಳ್ತೀವಿ. ಯಾರೋ ಬಂದು ನಿಮ್ಗೆ ಏನೋ ಹೇಳ್ತಾರೆ, ನಾನು ಅವಳನ್ನ ನೋಡಿದೆ ಅಲ್ಲಿ ಆ ಪಾರ್ಟಿನಲ್ಲಿ, ಆ ಫಂಕ್ಷನಲ್ಲಿ, ಆ ಥರ ಏನಾದರೂ ನೀವು ಕೇಳಬೇಕಾಗುತ್ತೆ ಯಾವ ಡ್ರೆಸ್ ಹಾಕ್ಕೊಂಡಿದ್ಲು, ಪಾಸ್ಟ್ ಟೆನ್ಸ್. ಸೊ ಇದಕ್ಕೆ ನೀವು ಈ ರೀತಿ ಕೇಳಬೇಕು, ವಾಟ್ ವಾಸ್ ಶಿ ವೇರಿಂಗ್. ವಾಟ್ ವಾಸ್ ಶಿ ವೇರಿಂಗ್.
ಸೊ ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲೇ ಇದೆ, ಬಟ್ ಇದರ ಅರ್ಥ ಆಲ್ರೆಡಿ ಡ್ರೆಸ್ ಅಪ್ ಆಗಿದ ಮೇಲೂ ಕೂಡ ನೀವು ಈ ರೀತಿ ಕೇಳ್ಬೋದು. ಅವಳು ಯಾವ ಡ್ರೆಸ್ ಹಾಕ್ಕೊಂಡಿದ್ಲು ಅಥವಾ ಯಾವ ಬಟ್ಟೆ ಹಾಕ್ಕೊಂಡಿದ್ಲು ಅಂದರೆ ಈ ರೀತಿನೇ ಕೇಳಬೇಕಾಗುತ್ತೆ. ವಾಟ್ ವಾಸ್ ಶಿ ವೇರಿಂಗ್. ಇದು ಕಂಟಿನ್ಯೂಸ್ ಫಾರ್ಮ್ ಅಲ್ಲ, ಪಾಸ್ಟ್ನಲ್ಲಿ ಅವಳು ಹೇಗಿದ್ಲು ಅನ್ನೋದನ್ನು ಕೇಳ್ತಾ ಇದೀವಿ. ಅಥವಾ ಈಗ ಪ್ರೆಸೆಂಟ್ನಲ್ಲಿ ಕೇಳಬೇಕಂದ್ರೆ ಅವಳು ಯಾವ ಡ್ರೆಸ್ ಹಾಕ್ಕೊಂಡಿದ್ದಾಳೆ, ವಾಟ್ ಈಸ್ ಶಿ ವೇರಿಂಗ್ ಅಂತ ಕೇಳಬೇಕು. ಮನೆಗೆ ಬೆಂಕಿ ಹತ್ತಿಕೊಂಡಿದೆ. ಈಗ ಆಲ್ರೆಡಿ ಮನೆಗೆ ಬೆಂಕಿ ಹತ್ಕೊಂಡಿದೆ. ದ ಹೌಸ್ ಕಾಟ್ ಫೈರ್. ಇಲ್ಲಿ ಕಾಟ್ ಅನ್ನೋದು ಕ್ಯಾಚ್ನ ಪಾಸ್ಟ್ ಟೆನ್ಸ್. ಸೊ ಅದೇ ವರ್ಡ್ನ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ದ ಹೌಸ್ ಕಾಟ್ ಫೈರ್ ಅಂದರೆ ಮನೆಗೆ ಬೆಂಕಿ ಹತ್ಕೊಂಡಿದೆ. ಬಟ್ ಈಗ ಹೇಳಬೇಕು ಮನೆಗೆ ಬೆಂಕಿ ಹತ್ತಿದೆ, ಈಗ ಆಲ್ರೆಡಿ ನನಗೆ ಕಾಣಿಸ್ತಿದೆ ಅಂದರೆ ಹೇಳಬೇಕು ದ ಹೌಸ್ ಈಸ್ ಆನ್ ಫೈರ್ ಅಂತ. ಎಲ್ಲೆಂದರಲ್ಲಿ ಕಸ ಹಾಕಿ ಗಲೀಜು ಮಾಡಬೇಡ. ಇದಕ್ಕೆ ನೀವು ಹೇಳಬೇಕು ಡೋಂಟ್ ಲಿಟರ್ ಎವ್ರಿವೇರ್. ಡೋಂಟ್ ಲಿಟರ್ ಎವ್ರಿವೇರ್. ಸೊ ಲಿಟರ್ ಅನ್ನೋದು ಇಲ್ಲೊಂದು ವರ್ಬ್, ನೌನ್ ಕೂಡ ಅದು, ಆ್ಯಂಡ್ ಇಲ್ಲಿ ವರ್ಬ್. ನೆಲದ ಮೇಲೆ ಕಸನ ಹಾಕಿ ಗಲೀಜು ಮಾಡುವಂತಹ ಒಂದು ಆ್ಯಕ್ಷನ್ಗೆ ಲಿಟರ್ ಅಂತ ಹೇಳ್ತಾರೆ. ಡೋಂಟ್ ಲಿಟರ್ ಎವ್ರಿವೇರ್ ಅಂದರೆ ಕಸ ಹಾಕಿ ಗಲೀಜು ಮಾಡಬೇಡ ಅಂತ. ಇದೊಂದು ಫಾರ್ಮಲ್ ಆಗಿ ಹೇಳೋದು. ನೀನೊಂದು ನಿಮಿಷ ಫ್ರೀ ಇದೆಯಾ, ನೀವು ಯಾರಿಗಾದ್ರೂ ಈ ರೀತಿ ಕೇಳಬೇಕಾಗುತ್ತೆ, ನೀನೊಂದು ನಿಮಿಷ ಫ್ರೀ ಇದೆಯಾ ಅಂತ. ಅಂದರೆ ಅರ್ಥ ಏನು, ಅವ್ರ ಜೊತೆ ನೀವು ಮಾತಾಡಬೇಕು ಅಂದ್ಕೊಂಡಿರ್ತಾರೆ, ಅವ್ರು ಸ್ವಲ್ಪ ಹೊತ್ತು ಫ್ರೀ ಇದ್ದರೆ ನೀವು ಮಾತಾಡಬೇಕು, ಅದಕ್ಕೋಸ್ಕರ ಈ ರೀತಿ ಕೇಳ್ತಾರೆ ಇನ್ನೊಂದು ನಿಮಿಷ ಫ್ರೀ ಇದೆಯಾ ಅಂತ. ಅಂದರೆ ನೀವು ಅವ್ರ ಟೈಮ್ ತೊಗೊಂಡು ಸ್ವಲ್ಪ ಹೊತ್ತು ಅವ್ರ ಹತ್ರ ಮಾತಾಡಬೇಕು. ಅದಕ್ಕೆ ನೀವು ಇಂಗ್ಲೀಷ್ನಲ್ಲಿ ಕೇಳಬೇಕು ಕ್ಯಾನ್ ಯು ಸ್ಪೇರ್ ಅ ಮೂಮೆಂಟ್ ಅಂತ. ಇದರ ಅರ್ಥ ನೀನು ಒಂದು ನಿಮಿಷ ಕೊಡೋಕ್ಕಾಗುತ್ತಾ ಅಂತ. ಇದು ತುಂಬ ಫಾರ್ಮಲ್ ಆಗಿ ಕೇಳೋದು. ನೀವಿದು ಫಾರ್ಮಲ್ ಆಗಿ ಎಲ್ಲಿ ಬೇಕಾದರೂ ಯೂಸ್ ಮಾಡಿ, ಆ್ಯಂಡ್ ಅಫ್ಕೋರ್ಸ್ ಇನ್ಫಾರ್ಮಲ್ ಆಗೂ ಯೂಸ್ ಮಾಡಿ. ಆರ್ ಯು ಫ್ರೀ ಅಂತ ಕೇಳ್ಬೋದು. ಆರ್ ಯು ಫ್ರೀ ಅಂದರೆ ತುಂಬ ಇನ್ಫಾರ್ಮಲ್ ಅಥವಾ ತುಂಬ ಲೋ ಲೆವೆಲ್ ಆಗುತ್ತೆ. ಅದರ ಇಂಟೆನ್ಷನ್ ಕೂಡ ಬೇರೆ ಆಗುತ್ತೆ. ಅಂದರೆ ನೀನು ಫ್ರೀ ಇದ್ದರೆ ನನ್ನ ಜೊತೆ ಬಾ, ಅಥವಾ ನನಗೆ ಹೆಲ್ಪ್ ಮಾಡು, ಅಥವಾ ನಿನಗೆ ಬೇರೆ ಕೆಲಸ ಕೊಡ್ತೀನಿ, ಆ ರೀತಿ ಮೀನಿಂಗ್ ಬರುತ್ತೆ. ಬಟ್ ಕ್ಯಾನ್ ಯು ಸ್ಪೇರ್ ಅ ಮೂಮೆಂಟ್ ಅಂದರೆ ನಿನ್ನ ಹತ್ರ ಸ್ವಲ್ಪ ಟೈಮ್ ಇದ್ದರೆ ನನ್ನ ಜೊತೆ ಮಾತಾಡ್ತೀಯಾ ಅಂತ ಅರ್ಥ ಇದು. ನೆಕ್ಸ್ಟ್ ಅಟ್ ಲಾಸ್ಟ್ ಟ್ರೈನ್ ಹಳಿ ತಪ್ಪಿತು. ಸೊ ಇದನ್ನು ನೀವು ಹೇಳಬೇಕು ದ ಟ್ರೈನ್ ವಾಸ್ ಡಿರೇಲ್ಡ್. ಡಿರೇಲ್ಡ್ ಅಂದರೆ ಟ್ರ್ಯಾಕಿಂದ ಸೈಡ್ಗೆ ಹೋಗೋದು, ಹಳಿ ತಪ್ಪುವುದು. ಸೊ ಇದು ಪಾಸ್ಟ್ನಲ್ಲಿರುವಂತಹ ಪ್ಯಾಸಿವ್ ಸೆಂಟೆನ್ಸ್. ದ ಟ್ರೈನ್ ವಾಸ್ ಡಿರೇಲ್ಡ್. ಸೊ ಈ ಸೆಂಟೆನ್ಸ್ಗಳನ್ನೆಲ್ಲ ಬರೆದಿಟ್ಕೊಳ್ಳಿ, ಆಗಾಗ ಓದ್ತಾ ಇರಿ. ಇದು ನಿಮ್ಮ ಮೈಂಡ್ನಲ್ಲಿರುತ್ತೆ. ಯಾವಾಗಾದರೂ ನಿಮಗೆ ಸಿಚುವೇಶನ್ ಬಂದಾಗ ನೀವು ಇದನ್ನು ಯೂಸ್ ಮಾಡ್ಕೋಬಹುದು. ಆ್ಯಂಡ್ ಇದೇ ರೀತಿ ನಿಮ್ಮ ಮೈಂಡ್ನಲ್ಲಿ ಯಾವುದಾದ್ರೂ ಸೆಂಟೆನ್ಸ್ಗಳಿದ್ದರೆ ಇದನ್ನು ನಮ್ಗೆ ಇಂಗ್ಲೀಷ್ನಲ್ಲಿ ಹೇಗೆ ಹೇಳಬೇಕು ಅಂತ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಅದನ್ನು ಪಿಕ್ ಮಾಡ್ತೀನಿ. ಸೊ ಆ ರೀತಿ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅನ್ನೋ ಥರ ಇದ್ದರೆ ಆ ಥರ ಎಲ್ಲ ಸೆಂಟೆನ್ಸ್ಗಳನ್ನ ತೊಗೊಂಡು ಮತ್ತೊಂದು ವಿಡಿಯೋದಲ್ಲಿ ಅವುಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಂಗ್ಲೀಷ್ ಸ್ಪೆಲ್ಲಿಂಗ್ಸ್ ಯೂಸ್ ಮಾಡಿಕೊಂಡೆ ನೀವು ಕನ್ನಡನ ಟೈಪ್ ಮಾಡಿ, ನಾನು ಅದನ್ನು ಓದ್ತೀನಿ. ಅದು ಯೂಸ್ಫುಲ್ ಆಗುತ್ತೆ ಅಂದರೆ ನಾನು ಅದನ್ನು ಕನ್ಸಿಡರ್ ಮಾಡ್ತೀನಿ. ಆ್ಯಂಡ್ ತುಂಬ ಜನ ಹೊಸಬ್ರು ವಿಡಿಯೋಸ್ ನೋಡ್ತಾ ಇರುವಾಗ ನನಗೆ ಕಾಮೆಂಟ್ ಮಾಡ್ತೀರಾ ಗ್ರಾಮರ್ ಕ್ಲಾಸ್ ಅಪ್ಲೋಡ್ ಮಾಡಿ, ಅಥವಾ ಫಸ್ಟಿಂದ ಹೇಗೆ ನೋಡಬೇಕು ಅಂತ. ನೀವೇನಾದರೂ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿದ್ರೆ, ಹೊಸದಾಗಿ ನೋಡ್ತಿದ್ರೆ, ನೀವು ಹಳೆಯ ಎಲ್ಲ ವೀಡಿಯೋಗಳನ್ನ ನೋಡಿರಬೇಕು. ಯಾಕೆಂದರೆ ನಾನು ಗ್ರಾಮರ್ನ ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸ್ನು ಕವರ್ ಮಾಡಿದ್ದೀನಿ. ನೀವು ಮೋಡಲ್ ವರ್ಬ್ಸ್ ಕಲಿಬೋದು, ಟೆನ್ಸಸ್ ಕಲಿಬೋದು, ಅದೇ ರೀತಿ ಭಾಳಷ್ಟು ಟಾಪಿಕ್ಸ್ನ ನೀವು ಆಲ್ರೆಡಿ ಕವರ್ ಮಾಡಿದ್ದೀನಿ. ಫಸ್ಟಿಂದ ನೋಡ್ತಾ ಬಂದರೆ ಯಾವುದೂ ಸೆಂಟೆನ್ಸ್ಗಳು ನಿಮ್ಗೆ ಅಷ್ಟೊಂದು ಕಷ್ಟ ಆಗಲ್ಲ.
ಆ್ಯಂಡ್ ನೀವೇನಾದರೂ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ನಿಮಗೆ ಗ್ರಾಮರ್ ಚೆನ್ನಾಗಿ ಅರ್ಥ ಆಗೋದಿಲ್ಲ ಈ ಸೆಂಟೆನ್ಸ್ಗಳಲ್ಲಿ, ನೀವು ನನ್ನ ಹಳೆ ವೀಡಿಯೋಗಳನ್ನ ನೋಡಿ. ಅದಕ್ಕೋಸ್ಕರ ಈ ಸ್ಕ್ವೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಫಸ್ಟ್ ವೀಡಿಯೋ ಓಪನ್ ಆಗುತ್ತೆ. ಅಲ್ಲಿಂದ ನೀವು ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿ, ಎಲ್ಲ ವೀಡಿಯೋಗಳನ್ನ ಸೀರಿಯಲ್ ವೈಸಲ್ಲಿ ನೋಡ್ತಾ ಹೋಗಿ. ಆ್ಯಂಡ್ ನೋಡೋವಾಗ ವೀಡಿಯೋ ಪಾಸ್ ಮಾಡಿ ಎಲ್ಲ ಸೆಂಟೆನ್ಸ್ಗಳನ್ನ ಬರ್ಕೊಳ್ಳಿ.